ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಟಾಪಿಕ್ ಸೋಲಾರ್ ಸಿಸ್ಟಮ್. ಈ ಒಂದು ಟಾಪಿಕ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತಂದರೆ SSC ಎಲ್ಲ ಎಕ್ಸಾಮಲ್ಲೂ ಮೆಜಾರಿಟಿ ಆಫ್ ದ ಶಿಫ್ಟಲ್ಲಿ ಸೋಲಾರ್ ಸಿಸ್ಟಮ್ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ? ಈ ಸೋಲಾರ್ ಸಿಸ್ಟಮ್ ಬಗ್ಗೆ 10th ಲೆವೆಲಲ್ಲಿ, 12th ಲೆವೆಲಲ್ಲಿ ಮತ್ತು ಗ್ರ್ಯಾಜುಯೇಷನ್ ಲೆವೆಲ್ಲಿ 3 ಲೆವೆಲಲ್ಲೂ ಕ್ವಶನ್ಸ್ ಕೇಳಿದ್ದಾರೆ. ಬಟ್ ಯಾವ ಥರ ಕ್ವಶನ್ ಕೇಳಿದ್ದಾರೆ ಅನ್ನೋದು ಡಿಫ್ರೆಂಟ್ ಆಗುತ್ತೆ. 10th ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, 12th ಅಷ್ಟೇ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಆದರೆ ಗ್ರ್ಯಾಜುಯೇಷನ್ ಲೆವೆಲ್ಗೆ ಬಂದಾಗ, ಫಾರ್ ಎಕ್ಸಾಂಪಲ್ CGL ಆಗಿರಲಿ, CPO ಆಗಿರಲಿ, ಆ ಥರ ಒಂದು ಎಕ್ಸಾಮಲ್ಲಿ ಏನಾಗುತ್ತೆ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ನ ಇಲ್ಲಿ ಕೇಳ್ತಾರೆ. ಓಕೆನಾ? ಸೊ ಆ ಒಂದು ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಹೇಗೆ ಉತ್ತರಿಸ್ಬೋದು, ಒಂದು ನಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಯಾವ ಒಂದು ಸ್ಟೇಟ್ಮೆಂಟ್ ಬೇಸ್ ಕೊಟ್ಟರು, ಯಾವ ಥರ ಒಂದು ಕ್ವಶನ್ಸ್ ಕೊಟ್ಟರು ನಾವು ಆರಾಮಾಗಿ ಉತ್ತರಿಸ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಸೋಲಾರ್ ಸಿಸ್ಟಮ್ ಬಗ್ಗೆ ನೋಡೋಣ. ಯಾವುದೇ ಕ್ವಶನ್ ಬಂದರೂ ನಮಗೆ ಆನ್ಸರ್ ಮಾಡೋಷ್ಟು ಕೆಪಾಸಿಟಿ ಇರಬೇಕು, ಮತ್ತು ಆ ಮಟ್ಟಿಗೆ ನಾವು ಒಂದು ಕಾನ್ಸೆಪ್ಟ್ ಕ್ಲಾರಿಟಿನ ತಿಳ್ಕೊಂಡಿರಬೇಕು. ಸೊ ಲೆಟ್ ಸ್ಟಾರ್ಟ್ ಅವರ್ ಸೆಷನ್. ಬಿಫೋರ್ ಸೋಲಾರ್ ಸಿಸ್ಟಮ್ ಓದೋಕ್ಕಿಂತ ಮುಂಚೆ ನಾವು ಅಲ್ಲಿ ಆಬ್ಜೆಕ್ಟ್ಸ್ನ ನಾವು 2 ಥರ ನೇಮ್ ಮಾಡಿರ್ತೀವಿ. ಅದು ಏನಂತ ನಾವು ಮೊದಲು ತಿಳ್ಕೊಳ್ಳೋಣ. ಸೋಲಾರ್ ಸಿಸ್ಟಮಲ್ಲಿ 2 ಥರ ಆಬ್ಜೆಕ್ಟ್ನ ನೇಮ್ ಮಾಡಿದ್ದೀವಿ. ಒಂದು ಲೂಮಿನಸ್ ಆಬ್ಜೆಕ್ಟ್ಸು, ಇನ್ನೊಂದು ನಾನ್ ಲೂಮಿನಸ್ ಆಬ್ಜೆಕ್ಟ್ಸ್ ಅಂತ. ಓಕೆನಾ? ಏನಿದು ನಾನ್ ಲೂಮಿನಸ್ ಅಂದರೆ, ಲೂಮಿನಸ್ ಆಬ್ಜೆಕ್ಟ್ಸ್ ಅಂದರೆ ದೋಸ್ ಆಬ್ಜೆಕ್ಟ್ಸ್ ವಿಚ್ ಎಮಿಟ್ ದೇರ್ ಓನ್ ಲೈಟ್. ಓಕೆನಾ? ಆ ಆಬ್ಜೆಕ್ಟ್ಸು ತಮ್ಮ ಲೈಟ್ನ ಅವರೇ ಎಮಿಟ್ ಮಾಡ್ತಾರೆ. ಓನ್ ಲೈಟ್, ಅವ್ರ ಲೈಟ್ನ ಅವರೇ ಎಮಿಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದು? ಸನ್ ಆಗಿರ್ಬೋದು. ಓಕೆನಾ? ಸೂರ್ಯ ಮತ್ತು ಸ್ಟಾರ್ಸ್ ಆಗಿರ್ಬೋದು. ಸೂರ್ಯನೂ ಒಂದು ಸ್ಟಾರು, ದೀಪ, ಬಲ್ಪ್. ಓಕೆನಾ? ಸೊ ಇದೊಂದು ಎಕ್ಸಾಂಪಲ್ಸ್ ಏನು ಲೂಮಿನಸ್ ಆಬ್ಜೆಕ್ಟ್ಸ್ಗೆ. ಹಾಗಾದರೆ ನಾನ್ ಲೂಮಿನಸ್ ಆಬ್ಜೆಕ್ಟ್ಸ್ ಏನು? ನಾನ್ ಲೂಮಿನಸ್ ಆಬ್ಜೆಕ್ಟ್ಸ್ ಆರ್ ದ ಆಬ್ಜೆಕ್ಟ್ಸ್ ವಿಚ್ ಡು ನಾಟ್ ಎಮಿಟ್ ದೇರ್ ಓನ್ ಲೈಟ್. ತನ್ನ ಲೈಟ್ನ ತಾನೇ ಎಮಿಟ್ ಮಾಡೋಕ್ಕೆ ಆಗಲ್ಲ. ಈಗ ನಮಗೆ ಎಕ್ಸಾಂಪಲ್ ತಗೊಳ್ಳಿ, ಅರ್ತ್. ನಮಗೆ ಅರ್ಥಲ್ಲಿ ಅಂದರೆ ನಮ್ಮ ಭೂಮಿಗೆ ಬೆಳಕು ಯಾರ್ಯಾರಿಂದ ಬರುತ್ತೆ? ಒಂದು ಸನ್ನಿಂದ ಬರುತ್ತೆ, ಇನ್ನೊಂದು ಮೂನಿಂದ ಬರುತ್ತೆ. ಓಕೆ, ಮೂನ್ಗೆ ಎಲ್ಲಿ ಯಾರಿಂದ ಬೆಳಕು ಬರುತ್ತೆ? ಮೂನು ಸನ್ ಲೈಟ್ ರಿಫ್ಲೆಕ್ಟ್ ಆಗಿ ಮೂನಿಂದ ಬೆಳಕು ನಮಗೆ ಅರ್ತ್ ಮೇಲೆ ಬೀಳುತ್ತೆ. ಓಕೆನಾ? ಸನ್ಲೈಟ್ ಡೈರೆಕ್ಟಾಗಿ ಬಂದಾಗ ನಮಗೆ ಡೇ ಅಂತ ಕರಿತೀವಿ, ಮೂನ್ ಲೈಟ್ ಬಂದಾಗ ನಾವು ನೈಟ್ ಅಂತ ಕರಿತೀವಿ. ಹಿಂಗೆ ನಾವು ಡಿವಿಷನ್ ಮಾಡ್ಕೊಂಡಿದ್ದೀವಿ. ಸೊ ಅರ್ತು ಮೂನ್ ಏನಾಗಿರುತ್ತೆ ಇಲ್ಲಿ? ನಾನ್ ಲೂಮಿನಸ್ ಆಬ್ಜೆಕ್ಟ್ಸು ಆಗಿರುತ್ತೆ. ಕನ್ನಡ ಮೀಡಿಯಮಲ್ಲೂ ನಾನು ನೋಟ್ಸ್ ಹಾಕಿದ್ದೀನಿ. ಎಷ್ಟೊಂದು ಜನ ಮೆಸೇಜ್ ಮಾಡ್ತಿದ್ರಿ, ಸರ್ ಬರೀ ಇಂಗ್ಲೀಷೇ ಬೇಡ, ಕನ್ನಡದಲ್ಲಿ ನಾವು ಎಕ್ಸಾಮ್ ಬರೀತೀವಿ, ನಮ್ಮ ಕನ್ನಡ ಮೀಡಿಯಮಲ್ಲೂ ನೋಟ್ಸ್ ಕಳಿಸಿ ಸರ್ ಅಂತ. ನಾನು ಈ ನೋಟ್ಸ್ನ ನಿಮಗೆ PDF ಪ್ರಿಂಟೇಬಲ್ PDF ಫಾರ್ಮ್ಯಾಟಲ್ಲಿ ಬೇಕು ಅಂತಂದರೆ ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆನಾ? ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಗೆ ಎಲ್ಲ ಥರದ ಎಲ್ಲ ಥರದ ನೋಟ್ಸು ನಿಮಗೆ ಎಲ್ಲ ಎಕ್ಸಾಮ್ಸ್ಗೂ ಸಿಗುತ್ತೆ. ನೆಕ್ಸ್ಟ್, ಸೂರ್ಯ, ಸನ್ ಅಂತ ಕರಿತೀವಿ. ಸನ್ ಈಸ್ ದ ಸೆಂಟರ್ ಆಫ್ ಅವರ್ ಸೋಲಾರ್ ಸಿಸ್ಟಮ್. ಓಕೆನಾ? ನಮ್ಮ ಸೆಂಟರ್ ಆಫ್ ಅವರ್ ಸೋಲಾರ್ ಸಿಸ್ಟಮ್, ಹಾರ್ಟ್ ಆಫ್ ದ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಯಾಕಂದರೆ ಅರೌಂಡ್ ಸನ್ನೇ ಎಲ್ಲ ಪ್ಲಾನೆಟ್ಸು ರಿವಾಲ್ವ್ ಆಗುತ್ತೆ ಅಲ್ವಾ? ಓಕೆ, ನಾವೀಗ ಸನ್ ಬಗ್ಗೆ ನೋಡೋದಾದರೆ, ಸನ್ ಈಸ್ ಕಂಪೋಸ್ಡ್ ಆಫ್ ಏನ್ರಿಂದ ಕೂಡಿದೆ ಸನ್ನು? ಹೀಲಿಯಂ ಮತ್ತು ಹೈಡ್ರೋಜನ್. ಮೇನ್ಲಿ ಹೈಡ್ರೋಜನ್ನು. ಓಕೆನಾ? ಮೇನ್ಲಿ 73% ಹೈಡ್ರೋಜನು, ಆಮೇಲೆ ಹೀಲಿಯಮ್ಮು. ಸನ್ ಏನು ಮಾಡುತ್ತೆ? ಇಟ್ ಪ್ರೊಡ್ಯೂಸ್ ಇಟ್ಸ್ ಓನ್ ಲೈಟ್ ಆ್ಯಂಡ್ ಹೀಟ್ ಅಂತ ಕರಿತೀವಿ. ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಫಾರ್ ಅರ್ತ್ ಯಾವುದು? ನಮ್ಮ ಅರ್ತ್ಗೆ ಯಾವುದು ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಯಾವುದು? ಸನ್ಲೈಟ್ ಇಲ್ಲದೆ ನಾವು ಯಾವುದೇ ಜೀವಿ ಇರೋಕ್ಕೆ ಸಾಧ್ಯ ಆಗಲ್ಲ. ನೆಕ್ಸ್ಟು, ಎಷ್ಟು ಟೆಂಪರೇಚರ್ ಇರುತ್ತಪ್ಪ ಸರ್ಫೇಸ್ ಆಫ್ ಅರ್ತಲ್ಲಿ ಅಂತಂದರೆ 5500 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರುತ್ತೆ. ಏನಿಂದ ಕೊಡಿದೆ? ಹೈಡ್ರೋಜನ್ ಮತ್ತು ಹೀಲಿಯಮಿಂದ ಕೊಡಿದೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ನೀವು ವಿಡಿಯೋ ಪಾಸ್ ಮಾಡಿ ಅಥವಾ ನೋಟ್ಸ್ ಡೌನ್ಲೋಡ್ ಮಾಡಿಕೊಂಡು ನೀವು ರಿವೈಸ್ ಮಾಡ್ಕೊಳ್ಳಿ. ಬಟ್ ನಾನು ಹೇಳೋದೆಲ್ಲ ಕನ್ನಡದಲ್ಲಿ ಇರುತ್ತೆ, ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, ನಾವೀಗ ಸನ್ ಬಗ್ಗೆ ನೋಡಿದ್ವಿ. ಸನ್ ಮೇಲೆ ಏನಾದರೂ ಒಂದು ನಾವು ರಿಸರ್ಚ್ ಮಾಡಿದ್ದೀವ ಅಂದರೆ, ಎಸ್, ನಾವು ಮಾಡಿದ್ದೀವಿ. ಸೋಲಾರ್ ಮಿಷನ್ ಅಂತ ಕರಿತೀವಿ. ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಆದಿತ್ಯ L1, ಓಕೆನಾ? ಆದಿತ್ಯ L1 ಒಂದು ಮಿಷನ್ನು ಏನಕ್ಕೆ ಸಂಬಂಧಪಟ್ಟಿದೆ? ಸೋಲಾರ್ ಮಿಷನ್ಗೆ ಸಂಬಂಧಪಟ್ಟಿದೆ. ಓಕೆನಾ? ಈ ಮಿಷನ್ನು, ಈ ಒಂದು ಸ್ಯಾಟಲೈಟು ಏನರ ಬಗ್ಗೆ ಸ್ಟಡಿ ಮಾಡುತ್ತೆ ಅಂತಂದರೆ, ಸನ್ ಕೊರೋನಾ ಲೇಯರು, ಸೋಲಾರ್ ವಿಂಡು ಮತ್ತು ಸೋಲಾರ್ ಫ್ಲೇರ್ಸ್ ಬಗ್ಗೆ ಸ್ಟಡಿ ಮಾಡುತ್ತೆ. ನಾವು ಸನ್ ಅಟ್ಮಾಸ್ಫಿಯರ್ ಬಗ್ಗೆ ನೋಡೋದಾದರೆ, ಇಂಟೀರಿಯರ್ ಆಫ್ ದ ಸನ್ ಬಗ್ಗೆ ನೋಡೋದಾದರೆ, ನಮಗೆ ನಾವು ಒಂದು ಕ್ರೊನಾಲಜಿಕಲ್ ಆರ್ಡರಲ್ಲಿ ಇದ್ರನ್ನ ನೋಡ್ಕೊಬರೋಣ, ಲೇಯರ್ಸ್ನ. ಓಕೆನಾ? ಫಸ್ಟು ಇನ್ನರ್ ಝೋನ್ ಅಂತ ಕರಿತೀವಿ. ಮತ್ತು ನೆಕ್ಸ್ಟು ರೇಡಿಯೇಟಿವ್ ಝೋನ್. ಮೂರನೇದು ಕನ್ವೆಕ್ಟಿವ್ ಝೋನ್. ನಾಲ್ಕನೇದು ಫೋಟೋಸ್ಫಿಯರ್. ಐದನೇದು ಕ್ರೋಮೋಸ್ಫಿಯರ್. ಲಾಸ್ಟ್ನೇದು ಕೊರೋನಾ.
ಓಕೆನಾ. ಇದೇನಿದು ಲೇಯರ್ಸ್ ಆಫ್ ಸನ್ ಓಕೆನಾ. ಲೇಯರ್ಸ್ ಆಫ್ ಸನ್ನಲ್ಲಿ ಯಾವ್ದು ಬರುತ್ತೆ, ಫಸ್ಟು ಇನ್ನರ್ ಝೋನ್ ಬರುತ್ತೆ, ಆಮೇಲೆ ರೇಡಿಯೇಟಿವ್ ಝೋನು, ಕನ್ವೆಕ್ಷನ್ ಝೋನು, ಫೋಟೋಸ್ಫಿಯರು, ಕ್ರೋಮೋಸ್ಫಿಯರ್, ಕೊರೋನಾ. ಇದು ನಮಗೆ ಕಾಣಿಸುತ್ತೆ. ಕೊರೋನಾ ಲೇಯರ್ ಏನು ನಮಗೆ ಕಾಣಿಸುತ್ತೆ. ಓಕೆನಾ. ಕ್ರೋಮೋಸ್ಫಿಯರ್, ಫೋಟೋಸ್ಫಿಯರ್, ಈ ಕ್ವಶನ್ಸ್ ಕೇಳೋದಾದ್ರೆ ಈ ಒಂದು ಲೇಯರ್ ಮೇಲೆ ಕೇಳ್ತಾರೆ. ಈ 3 ಲೇಯರ್ ಇದೆಯಲ್ವಾ, ಈ 3 ಲೇಯರ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಓಕೆನಾ. ಏನಂದ್ರೆ ಕ್ರೋಮೋಸ್ಫಿಯರ್ ಏನು, ಇಟ್ ಈಸ್ ವಿಸಿಬಲ್ ಆಸ್ ಅ ಡಿಮ್ ರೆಡ್ ರಿಂಗ್. ಈಗ ನಾವು ಸೋಲಾರ್ ಎಕ್ಲಿಪ್ಸ್ ಆದಾಗ ನೋಡ್ಬೋದು. ಓಕೆನಾ. ಸೋಲಾರ್ ಎಕ್ಲಿಪ್ಸ್ ಆದಾಗ ಈಗ ಸಣ್ಣ ಫುಲ್ಲು ಕವರ್ ಆಗ್ಬಿಟ್ಟು ಬರೀ ರಿಂಗ್ ಶೇಪಲ್ಲಿ ಮಾತ್ರ ಬೆಳಕು ಕಾಣಿಸ್ತಾ ಇರುತ್ತೆ. ಓಕೆನಾ. ಅದು ಯಾವ ಒಂದು ಲೇಯರಲ್ಲಿ ಕಾಣಿಸುತ್ತೆ ಅಂತ ಅಂದರೆ ಕ್ರೋಮೋಸ್ಫಿಯರಲ್ಲಿ ಕಾಣಿಸುತ್ತೆ. ನೆಕ್ಸ್ಟು ಫೋಟೋಸ್ಫಿಯರ್ ಅಂತ ಬಂದರೆ ಇಟ್ ಈಸ್ ದ ಓನ್ಲಿ ವಿಸಿಬಲ್ ಸರ್ಫೇಸ್ ಆಫ್ ದ ಸನ್ನಲ್ಲಿ ಓನ್ಲಿ ವಿಸಿಬಲ್ ಸರ್ಫೇಸ್ ಯಾವುದು, ಇದು ಫೋಟೋಸ್ಫಿಯರ್. ಈ 3 ಒಂದು ಲೇಯರ್ ಮೇಲೆ ಕೇಳಿದ್ರೆ ಕ್ವಶನ್ ಬರ್ಬೋದು. ಬಿಟ್ರೆ ಕ್ರೊನಾಲಜಿಕಲ್ ಆರ್ಡರ್ ಮೇಲೆ ನಿಮಗೆ ಕ್ವಶನ್ಸ್ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಆದಿತ್ಯ L1 ಮಿಷನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಸೋಲಾರ್ ಮಿಷನ್ಗೆ ಸಂಬಂಧಪಟ್ಟಿದ್ದು. ಮತ್ತೆ ಇನ್ನೊಂದು ಏನು ಸ್ಪೆಷಾಲಿಟಿ ಆಫ್ ದಿಸ್ ಮಿಷನ್ ಅಂತಂದರೆ ಇಟ್ ಈಸ್ ಪ್ಲೇಸ್ಡ್ ಆನ್ ದ ಲ್ಯಾಂಗ್ರೇಜ್ ಪಾಯಿಂಟ್ ಅಂತ, L1 ಪಾಯಿಂಟ್ ಅಂತ ಕರಿತೀವಿ. ಓಕೆನಾ. ಲ್ಯಾಂಗ್ರೇಜ್ ಪಾಯಿಂಟ್ ಅಂತಂದ್ರೆ ಏನು, ಆ ಒಂದು ಪಾಯಿಂಟಲ್ಲಿ ನಮ್ಮ ಒಂದು ಫೋರ್ಸು ಸೆಂಟಿಪಿಟಲ್ ಫೋರ್ಸ್ಗೆ ಈಕ್ವಲ್ ಆಗಿರುತ್ತೆ. ಓಕೆನಾ. ಇದು ನಮ್ಮ ಹತ್ರ 5 ಲ್ಯಾಂಗ್ರೇಜ್ ಪಾಯಿಂಟ್ಗಳು ನಮಗೆ ಸಿಗುತ್ತೆ. ಲ್ಯಾಂಗ್ರೇಜ್ 1ಇಂದ 5 ಪಾಯಿಂಟ್ಗಳು ನಮ್ಮ ಭೂಮಿ ಸೋಲಾರ್ ಸಿಸ್ಟಮಲ್ಲಿ ನಾವು ಕಾಣ್ಬೋದು. ಮತ್ತು ಇದ್ರ ಮೇಜರ್ ಆಬ್ಜೆಕ್ಟಿವ್ ಏನು, ಅಂಡರ್ಸ್ಟ್ಯಾಂಡ್ ದ ಸ್ಪೇಸಲ್ಲಿ ಯಾವ ಥರ ವೆದರ್ ಐತೆ, ಸನ್ಲೈಟ್ ಎಷ್ಟು ಡಿಗ್ರಿ ಟೆಂಪ್ರೇಚರಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಒಂದು ಮಿಷನ್ನ ನಾವು ಫಾಲೋ ಮಾಡಿದ್ದೀವಿ. ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ನಮ್ಮ ಸೂರ್ಯ ಕಿರಣಗಳು ಸನ್ಲೈಟು ನಮ್ಮ ಅರ್ತ್ ರೀಚ್ ಆಗೋಕ್ಕೆ 8 ನಿಮಿಷ 20 ಸೆಕೆಂಡ್ಗಳು ತಗೊಳುತ್ತೆ. ಓಕೆನಾ. ಇಟ್ ಟೇಕ್ಸ್ 8 minutes 20 seconds ಟು ರೀಚ್ ದ ಅರ್ತ್, ನಮ್ಮ ಭೂಮಿನ ರೀಚ್ ಆಗೋಕ್ಕೆ. ಈಗ ಓಕೆ, ನಾವು ಸ್ಟಾರ್ಟಿಂಗಿಂದ ಮೊದಲನೇ ಪ್ಲ್ಯಾನೆಟಿಂದ ನೋಡ್ಕೊಬರೋಣ. ಮೊದಲನೇ ಪ್ಲ್ಯಾನೆಟ್ ಯಾವುದು, ಮರ್ಕ್ಯೂರಿ. ಇದು ಒಂದು ಕ್ಲೋಸೆಸ್ಟ್ ಪ್ಲ್ಯಾನೆಟ್ಸ್ ಟು ದ ಸನ್. ಯಾಕಂದರೆ ಹತ್ರವಾಗಿದೆ ಅಲ್ವಾ. ಈಗ ಸನ್ ಇದಂತಂದರೆ, ಈಗ ಇದು ಸನ್ ಅಂತಂದರೆ ಮೊದಲನೇ ಪ್ಲ್ಯಾನೆಟ್ ಯಾವುದು, ಮರ್ಕ್ಯೂರಿ ಬರುತ್ತೆ ಅಲ್ವಾ. ಮರ್ಕ್ಯೂರಿ ಏನು ಕ್ಲೋಸೆಸ್ಟ್ ಪ್ಲ್ಯಾನೆಟ್ ಟು ದ ಸನ್. ಆಮೇಲೆ ಇದ್ರ ಡಿಸ್ಟೆನ್ಸ್ ಎಷ್ಟು, ಆ್ಯಂಡ್ ಇಟ್ ಹ್ಯಾಸ್ ಅ ಡಯಾಮೀಟರ್ ಆಫ್ 4900 ಕಿಲೋಮೀಟರ್. 4900 ಕಿಲೋಮೀಟರ್ ಇದು ಡಿಸ್ಟೆನ್ಸು. ಮತ್ತು ಇದನ್ನು ಫಾಸ್ಟೆಸ್ಟ್ ಪ್ಲಾನೆಟ್ ಅಂತಲೂ ಕರಿತೀವಿ. ಇಟ್ ಟೇಕ್ಸ್ ಎಷ್ಟು ದಿನ ತಗೊಳುತ್ತೆ, 88 ಡೇ ಟು ಕಂಪ್ಲೀಟ್ 1 ರೆವಲ್ಯೂಷನ್. ಸೂರ್ಯನ ಒಂದು ಸುತ್ತಾಕಕ್ಕೆ ಎಷ್ಟು ದಿನ ತಗೊಳುತ್ತೆ, 88 ದಿನ ತಗೊಳುತ್ತೆ. ಮತ್ತು ಈ ಒಂದು ಪ್ಲ್ಯಾನೆಟ್, ಈ ಮರ್ಕ್ಯೂರಿ ಮತ್ತು ವೀನಸ್, ಇದೊಂದು ನೋಟ್ ಮಾಡ್ಕೊಳ್ಳಿ, ಮರ್ಕ್ಯೂರಿ ಆ್ಯಂಡ್ ವೀನಸ್, ಈ 2 ಪ್ಲ್ಯಾನೆಟ್ಗೆ ಯಾವುದೇ ಥರದ ಸ್ಯಾಟಲೈಟ್ ಇರಲ್ಲ. ಓಕೆನಾ. ಯಾವುದೇ ಥರದ ಸ್ಯಾಟಲೈಟು ಇಲ್ಲ. ಮತ್ತು ದಿಸ್ ಪ್ಲ್ಯಾನೆಟ್ ವಿತ್ ನೋ ವಾಟರ್, ನೋ ಗ್ಯಾಸ್ ಲೈಕ್ ನೈಟ್ರೋಜನ್, ಹೈಡ್ರೋಜನ್, ಯಾವುದೇ ಥರ ಗ್ಯಾಸಸ್ ಇಲ್ಲ, ಯಾವುದೇ ಥರ ವಾಟರ್ ಇಲ್ಲ. ಇದ್ರ ಮೇಲೂ ನಿಮಗೆ ಕ್ವಶನ್ಗಳ್ಬೋದು, ವಿಚ್ ಈಸ್ ದ ಪ್ಲ್ಯಾನೆಟ್ ವಿಚ್ ಹ್ಯಾಸ್ ನೋ ವಾಟರ್ ಆ್ಯಂಡ್ ನೋ ಗ್ಯಾಸ್ ಅಂತ. ಆನ್ಸರ್ ಯಾವುದಾಗುತ್ತೆ, ಮರ್ಕ್ಯೂರಿ ಅಂದರೆ ಬುಧ ಗ್ರಹ. ನೆಕ್ಸ್ಟ್ ಗ್ರಹ ಯಾವುದು, ವಿ ಹ್ಯಾವ್ ವೀನಸ್, ಶುಕ್ರ ಗ್ರಹ. ಓಕೆನಾ. ನಿಮಗೆ ಮೆಜಾರಿಟಿ ಆಫ್ ದ ಕ್ವಶನ್ ಸೋಲಾರ್ ಸಿಸ್ಟಮ್ ಮೇಲೆ ನಮಗೆ ವೀನಸ್ ಮೇಲೇ ಬರೋದು. ಓಕೆನಾ. ಯಾಕಂದರೆ ಇದು ಹಾಟೆಸ್ಟ್ ಪ್ಲ್ಯಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್, ಹಾಟೆಸ್ಟ್ ಪ್ಲ್ಯಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಸನ್ನು ಸ್ಟಾರು, ಇದು ಪ್ಲ್ಯಾನೆಟ್ಸು. ಓಕೆನಾ. ಹಾಟೆಸ್ಟ್ ಪ್ಲ್ಯಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಯಾವುದು, ವೀನಸ್ಸು ಹಾಟೆಸ್ಟ್ ಪ್ಲ್ಯಾನೆಟ್ ಆಗಿರುತ್ತೆ. ಓಕೆನಾ. ಇದನ್ನು ನಾವು ಅರ್ತ್ಸ್ ಟ್ವಿನ್ ಅಂತಲೂ ಕರಿತೀವಿ. ಏನಂತ ಕರಿತೀವಿ ನಾವು, ಅರ್ತ್ ಟ್ವಿನ್ ಅಂತ ಕರಿತೀವಿ. ಯಾಕೆ ಅಂದರೆ ಡ್ಯೂ ಟು ದ ಅರ್ಥದ್ದು ಸೈಜು ಒಂದೇ ಇದೆ, ಮತ್ತು ಅದ್ರ ಒಂದು ಮಾಸೂ ಒಂದೇ ಇದೆ. ಸೊ ಅದಕ್ಕೋಸ್ಕರ ನಾವು ಅರ್ತ್ ಮತ್ತು ವೀನಸ್ನ ಒಂದೇ ಥರ ನೋಡ್ಬೋದು, ಸಿಮಿಲಾರಿಟಿ ಇದೆಯಲ್ವಾ, ಅದಕ್ಕೋಸ್ಕರ ನಾವು ಇದನ್ನು ಅರ್ತ್ ಟ್ವಿನ್ ಅಂತಲೂ ಕರಿತೀವಿ. ಓಕೆನಾ. ನೆಕ್ಸ್ಟು ಇದಕ್ಕೆ ಒಂದು ಮೇಯ್ನ್ ಇಂಪಾರ್ಟೆಂಟ್ ಫೀಚರ್ ಏನಂದರೆ, ನೋಟ್ ಮಾಡ್ಕೊಳ್ಳಿ, ಇಲ್ಲೇನೋ ಮೆನ್ಷನ್ ಆಗಿಲ್ಲ ಅಂತ ಅಂದರೆ, ಈ ಪ್ಲ್ಯಾನೆಟ್ಗೆ ಸ್ಲೋಯೆಸ್ಟ್ ರೊಟೇಷನ್ ಇದೆ. ಸ್ಲೋಯೆಸ್ಟ್ ರೊಟೇಷನ್ ಎಷ್ಟು ಅಂದರೆ 243 ಅರ್ತ್ ಡೇಸ್ನ ಕನ್ಸಿಡರ್ ಮಾಡಿದ್ರೆ ಇದ್ರದ್ದು ಒಂದು ರೊಟೇಷನ್. ಓಕೆನಾ. 243 ಅರ್ತ್ ಡೇಸ್ ಆದರೆ ಇದು ಒಂದು ರೊಟೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವುದು ಕ್ವಶನ್ಸ್ ಹೆಂಗೆ ಕೇಳ್ಬೋದು ಅಂದರೆ, ಯಾವ ಪ್ಲ್ಯಾನೆಟು ಸ್ಲೋಯೆಸ್ಟ್ ರೊಟೇಷನಲ್ಲಿ ಇದೆ ಅಂದರೆ ವಿಚ್ ಇಸ್ ದ ಪ್ಲ್ಯಾನೆಟ್ ವಿಚ್ ಹ್ಯಾಸ್ ದ ಸ್ಲೋಯೆಸ್ಟ್ ರೊಟೇಷನ್ ಅಂತ ಕೇಳ್ಬೋದು. ಓಕೆನಾ. ಯಾವುದಾಗುತ್ತೆ, ವೀನಸ್ ಆಗುತ್ತೆ. ಮತ್ತು SSCಯಲ್ಲಿ ಮೆಜಾರಿಟಿ ಆಫ್ ದ ಕ್ವಶನ್ಸು ವೀನಸ್ ಮೇಲೇ ಬರೋದು.
ಓಕೆನಾ. ಈ ಒಂದು ವೀನಸ್ ಬಗ್ಗೆ ನೀವು ನೀಟಾಗಿ ಕಾನ್ಸೆಪ್ಟಲ್ಲಿ ಎಲ್ಲ ಥರದ ಒಂದು ಫ್ಯಾಕ್ಟ್ಸ್ನ ನಿಮಗೆ ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟು ಈ ಒಂದು ವೀನಸ್ ಕ್ಲೌಡ್ಸ್, ಓಕೆನಾ, ಇಟ್ ಈಸ್ ಏನು ಕವರ್ ಆಗಿದೆ ಇದ್ರ ಅಟ್ಮಾಸ್ಫಿಯರು. ಅಟ್ಮಾಸ್ಫಿಯರ್ ಏನು ಕವರ್ ಆಗಿದೆ ಅಂದರೆ ಇಟ್ ಈಸ್ ಕವರ್ಡ್ ವಿತ್ ದ ಸಲ್ಫರಿಕ್ ಆ್ಯಸಿಡ್. ಸಲ್ಫರಿಕ್ ಆ್ಯಸಿಡ್ ಫಾರ್ಮುಲಾ ಏನು? H2SO4. ಈ ಒಂದು ಸಲ್ಫರಿಕ್ ಆ್ಯಸಿಡಿಂದ ಇದು ಕವರ್ ಆಗಿದೆ. ಮತ್ತು ಇದಕ್ಕೆ ಇನ್ನು ಬೇರೆ ಬೇರೆ ಹೆಸರುಗಳು ಏನಂತ ಅಂದರೆ ಮಾರ್ನಿಂಗ್ ಸ್ಟಾರ್ ಅಂತ ಕರಿತೀವಿ, ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್ ಅಂತಲೂ ಕರಿತೀವಿ, ಮತ್ತು ಲೂಸಿಫರ್ ಅಂತ ಕರಿತೀವಿ. ಲೂಸಿಫರ್ ಅಂದರೆ ಲೈಟ್ ಬ್ರಿಂಗರ್ ಅಂತ ಅರ್ಥ. ಲೈಟ್ನ ನಮಗೆ ಕೊಡ್ತಾರಲ್ವ, ಅವ್ರನ್ನ ಲೂಸಿಫರ್ ಅಂತಲೂ ಕರಿತೀವಿ. ಮತ್ತು ನಾನು ಮುಂಚೆ ಹೇಳಿದೆ ನಿಮಗೆ ವೀನಸ್ಗೆ ಮತ್ತು ಮರ್ಕ್ಯೂರಿಗೆ ಯಾವುದೇ ಥರ ಆದ ಒಂದು ಸ್ಯಾಟಲೈಟ್ಸ್ ಇರೋದಿಲ್ಲ. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ವೀನಸಲ್ಲಿ ಎಲ್ಲ ಪ್ಲ್ಯಾನೆಟ್ಗಳು ವೆಸ್ಟಿಂದ ಈಸ್ಟಿಗೆ ರೊಟೇಟ್ ಆಗುತ್ತೆ. ಓಕೆನಾ. ಆದರೆ ನಮ್ಮ ಸೋಲಾರ್ ಸಿಸ್ಟಮಲ್ಲಿ 2 ಪ್ಲ್ಯಾನೆಟ್ ಮಾತ್ರ ಈಸ್ಟ್ ಟು ವೆಸ್ಟ್ಗೆ ರೊಟೇಟ್ ಆಗುತ್ತೆ. ಯಾವುದು ಅಂದರೆ ಒಂದು ವೀನಸ್ಸು, ಇನ್ನೊಂದು ಯುರಾನಸ್. ಓಕೆನಾ. ಈ 2 ಪ್ಲ್ಯಾನೆಟ್ ಏನು ಈಸ್ಟಿಂದ ವೆಸ್ಟಿಗೆ ರೊಟೇಟ್ ಆಗುತ್ತೆ. ಸೊ ಈ ನಮಗೆ ವೀನಸ್ಸಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ಬೋದು ಮತ್ತು ಏನು ಇನ್ಫಾರ್ಮೇಷನ್ ಇದ್ರೂ ನನಗೆ ಈ ಒಂದು ಸ್ಲೈಡಲ್ಲಿ ನಾನು ಎಲ್ಲ ಕವರ್ ಮಾಡಿದ್ದೀನಿ. ನೀವು ಬೇಕಾದ್ರೆ PYQsನ ತೆಗೆದು ನೋಡ್ಬೋದು. ವೀನಸ್ ಮೇಲೆ ಇದ್ರ ಮೇಲೆ ಬಿಟ್ಟು ಇನ್ನು ಯಾವುದೇ ಥರ ಕ್ವಶನ್ಸ್ ಕೇಳಿಲ್ಲ. ಇನ್ನು ಕೇಳಿದ್ರು ಸ್ವಲ್ಪ ಟ್ರಿಕ್ಕಿಯಾಗಿ ಕೇಳಿರ್ತಾರೆ, ಆಪ್ಷನ್ ಎಲಿಮಿನೇಷನ್ ಮಾಡಿ ನಾವು ಆನ್ಸರ್ ಬರ್ಬೋದು. ಹಾಗಾಗಿ ವೀನಸ್ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 3ನೇ ಗ್ರಹ ಯಾವುದು? ಅರ್ತ್. ನಮ್ಮ ಅರ್ತ್ ಮೇಲೂ ಕ್ವಶನ್ಸ್ ಕೇಳ್ತಾರೆ, ಬಟ್ ನಮಗೆ ಮೆಜಾರಿಟಿ ಎಲ್ಲರೂ ಗೊತ್ತಿರುತ್ತೆ, ನಾವು ಮುಂಚೆನೇ ಎಲ್ಲ ಓದಿರ್ತೀವಿ. ನಮ್ಮ ಅರ್ತ್ನ ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ, ಯಾಕಂದರೆ 70% ಆಫ್ ದ ವಾಟರ್ ನಮ್ಮ ಅರ್ಥಲ್ಲಿ ಏನಿದೆ ವಾಟರ್ ಇದೆ. ಓಕೆನಾ. ನಮಗೆ ಒಂದು ನ್ಯಾಚುರಲ್ ಸ್ಯಾಟಲೈಟ್ ಇದೆ, ಅದು ಯಾವುದು? ಮೂನ್ ಇಸ್ ದ ಓನ್ಲಿ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದ ಅರ್ತ್. ಮತ್ತು ನಮ್ಮದು ಹೈಯೆಸ್ಟ್ ಡೆನ್ಸಿಟಿ ಐತೆ ಈ ಪ್ಲಾನೆಟ್ಗೆ. ಏನಿದೆ ನಮ್ಮ ಅರ್ತ್ ಪ್ಲಾನೆಟ್ಗೆ ಹೈಯೆಸ್ಟ್ ಡೆನ್ಸಿಟಿ ಎಷ್ಟು? 5.5 ಗ್ರಾಮ್ ಪರ್ ಸೆಂಟಿಮೀಟರ್². ಹೈಯೆಸ್ಟ್ ಡೆನ್ಸಿಟಿ ಹೊಂದಿರೋ ಪ್ಲಾನೆಟ್ ಯಾವುದು? ನಮ್ಮ ಭೂಮಿ ಅಂದರೆ ಅರ್ತ್. 4ನೇ ಗ್ರಹ ಮಾರ್ಸ್. ಓಕೆ. ಈ ಒಂದು ಮಾರ್ಸ್ನ ನಾವು ರೆಡ್ ಪ್ಲಾನೆಟ್ ಅಂತ ಕರಿತೀವಿ. ಯಾಕೆ? ಡ್ಯೂ ಟು ದ ಐರನ್ ಆಕ್ಸೈಡ್, ಅಂದರೆ ರೆಡ್ ಸಾಯಿಲಲ್ಲಿ ಐರನ್ ಆಕ್ಸೈಡ್ ಪ್ರೆಸೆಂಟ್ ಆಗಿದೆ. ಅದಕ್ಕೋಸ್ಕರ ನಾವು ಇದನ್ನು ಡ್ಯೂ ಟು ದ ಪ್ರೆಸೆಂಟ್ ಆಫ್ ಐರನ್ ಈ ಒಂದು ಪ್ಲಾನೆಟ್ನ ನಾವೇನಂತ ಕರಿತೀವಿ? ರೆಡ್ ಪ್ಲಾನೆಟ್ ಅಂತ ಕರಿತೀವಿ. ಮತ್ತು ಈ ಪ್ಲಾನೆಟ್ಟು ಮರ್ಕ್ಯೂರಿ ಇಸ್ ದ ಸೆಕೆಂಡ್ ಸ್ಮಾಲೆಸ್ಟ್ ಪ್ಲಾನೆಟ್. ಸೆಕೆಂಡ್ ಸ್ಮಾಲೆಸ್ಟ್ ಏನು? ಆಫ್ಟರ್ ಯಾವುದು? ಮರ್ಕ್ಯೂರಿ ಆದಮೇಲೆ ಯಾವುದು? ನೆಕ್ಸ್ಟ್ ಸ್ಮಾಲೆಸ್ಟ್ ಪ್ಲಾನೆಟ್ ಯಾವುದು? ಸೆಕೆಂಡ್ ಸ್ಮಾಲೆಸ್ಟ್ ಪ್ಲಾನೆಟ್ ಈಸ್ ಮಾರ್ಸ್. ಓಕೆನಾ. ಇದಕ್ಕೆ 2 ಮೂನ್ಸ್ ಇದೆ. 2 ನ್ಯಾಚುರಲ್ ಮೂನ್ಸ್ ಇದೆ, ಒಂದು ಫೋಬೋಸ್, ಇನ್ನೊಂದು ಡಿಬೋಸ್ ಅಂತ ಕರಿತೀವಿ. ಈ ಒಂದು 2 ಇಂಪಾರ್ಟೆಂಟು. ಈ ಮೂನ್ಸ್ಗಳು 2 ಇಂಪಾರ್ಟೆಂಟು ಬಿಕಾಸ್ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕ್ವಶನ್ಸ್ ಕೇಳ್ತಾರೆ. ಫೋಬೋಸ್ ಮತ್ತು ಡಿಮೋಸ್ ಮೂನ್ಸ್ ಯಾವ ಒಂದು ಗ್ರಹದಲ್ಲಿ, ಯಾವ ಒಂದು ಪ್ಲಾನೆಟ್ಗೆ ಈ ಒಂದು ಮೂನ್ಸ್ ಯಾವ ಒಂದು ಪ್ಲಾನೆಟ್ಗೆ ಅಸೋಸಿಯೇಟೆಡ್ ಆಗಿದೆ ಅಂತ. ಸೊ ಇಟ್ ಈಸ್ ಫೋಬೋಸ್ ಆ್ಯಂಡ್ ಡಿಬೋಸ್ ಈಸ್ ಮೂನ್ ಆರ್ ಅಸೋಸಿಯೇಟೆಡ್ ವಿತ್ ಮಾರ್ಸ್ ಪ್ಲಾನೆಟ್. ಮತ್ತು ಇನ್ನೊಂದೇನಂತ ಅಂದರೆ ಇದರೊಳಗೆ ಒಂದು ಲಾರ್ಜೆಸ್ಟ್ ವಾಲ್ಕೆನಿಕ್ ಮೌಂಟೇನ್ ಇದೆ. ಈಗ ನಮ್ಮ ಭಾರತದಲ್ಲಿ ನಾವು ಹೆಂಗೆ ಅಥವಾ ನಮ್ಮ ಅರ್ಥಲ್ಲಿ ನಾವು ಹೆಂಗೆ ಹಿಮಾಲಯಸ್ನ ಕನ್ಸಿಡರ್ ಮಾಡ್ತೀವಿ, ಅದೇ ಥರ ನಾವು ಒಂದು ಮೌಂಟೇನ್ನ ಸ್ಪೇಸ್ ಮಿಷನಲ್ಲಿ ಕಂಡುಹಿಡ್ದಿದ್ದಾರೆ. ಆ ಮೌಂಟೇನ್ನ ಒಲಂಪಿಸ್ ಮೂನ್ ಅಂತ ಕರಿತೀವಿ, ನೇಮ್ ಮಾಡಿದ್ದಾರೆ. ಒಲಂಪಸ್ ಮಾನ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇದು ಒಂದು ಲಾರ್ಜೆಸ್ಟ್ ವಾಲ್ಕನಿಕ್ ಮತ್ತು ಟಾಲೆಸ್ಟ್ ಮೌಂಟೇನ್ ಆನ್ ದ ಮಾರ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ಲಾನೆಟು ಜುಪಿಟರ್. ಜುಪಿಟರ್ ಮತ್ತು ಹೋಗೋಕ್ಕಿಂತ ಮುಂಚೆ ನಾವು ಇನ್ನೂ ಒಂದು ಟಾಪಿಕ್ ಬಗ್ಗೆ ಓದಬೇಕು, ಅದೇ ಆಸ್ಟರಾಯ್ಡ್ ಬೆಲ್ಟ್ ಅಂತ ಕರಿತೀವಿ. ಓಕೆನಾ. ನಾವೆಲ್ಲ ಕೇಳಿರ್ತೀವಿ ಆಸ್ಟರಾಯ್ಡ್ ಬೆಲ್ಟ್ಸ್ ಅಂತ. ಮೆಜಾರಿಟಿ ಕ್ವಶನ್ಸ್ ಆಸ್ಟರಾಯ್ಡ್ ಬೆಲ್ಟ್ ಯಾವ ಒಂದು ಪ್ಲಾನೆಟ್ಸ್ ಮಧ್ಯೆ ಫೌಂಡ್ ಆಗಿದೆ ಅಂತ ಬರುತ್ತೆ. ಆಸ್ಟರಾಯ್ಡ್ಸ್ ಅಂದರೆ ಏನಿಲ್ಲ, ಇಲ್ಲಿ ನೋಡಿ ಇಮೇಜಲ್ಲಿ ತೋರಿಸಿದ್ರೆ ಸಣ್ಣ ಸಣ್ಣ ಕಲ್ಲುಗಳು. ಓಕೆನಾ. ರಾಕಿ ಆಬ್ಜೆಕ್ಟ್ಸ್ ನಮ್ಗಿಲ್ಲಿ ನೋಡೋಕೆ ಸಣ್ಣದೇ ಆಗಿರುತ್ತೆ, ಬಟ್ ಅಲ್ಲಿ ದಪ್ಪ ಆಗಿರುತ್ತೆ. ಈ ಒಂದು ಕಲ್ಲುಗಳನ್ನ ನಾವು ಆಸ್ಟರಾಯ್ಡ್ಸ್ ಅಂತ ಕರಿತೀವಿ. ಓಕೆನಾ. ಈ ಒಂದು ಆಸ್ಟರಾಯ್ಡ್ ಬೆಲ್ಟು ಯಾವ 2 ಪ್ಲಾನೆಟ್ ಮಧ್ಯೆ ಐತೆ ಅಂತಂದರೆ ಅದು ಮಾರ್ಸ್ ಮತ್ತು ಜುಪಿಟರ್. ಓಕೆನಾ. ಮಾರ್ಸ್ ಮತ್ತು ಜುಪಿಟರ್ 2 ಪ್ಲಾನೆಟ್ಗಳ ಮಧ್ಯೆ ಆಸ್ಟರಾಯ್ಡ್ ಬೆಲ್ಟ್ಸು ನಮಗೆ ಫೌಂಡ್ ಆಗಿದೆ. ಮತ್ತು ಈ ಆಸ್ಟರಾಯ್ಡ್ ಬೆಲ್ಟ್ ಥರನೇ ನೆಕ್ಸ್ಟ್ ಮೆಟರಾಯ್ಡ್ ಅಂತಲೂ ಬರುತ್ತೆ. ಮೆಟರಾಯ್ಡ್ ಬೆಲ್ಟ್, ಆಸ್ಟರಾಯ್ಡ್ ಬೆಲ್ಟ್ ಥರನೇ ಅದು. ಮೆಟರಾಯ್ಡ್ ಅಂದ್ರೇನು? ಇಲ್ಲಿ ಸಣ್ಣಕ್ಕೆ ಕಾಣಿಸ್ತಿರುತ್ತಲ್ವಾ, ಇದು ಸ್ವಲ್ಪ ಸ್ಮಾಲರ್ ದೆನ್ ಆಸ್ಟರಾಯ್ಡ್ ರಾಕ್, ಸ್ಮಾಲ್ ರಾಕ್ಸ್ ಅಂತ ಕರಿತೀವಿ. ಆಸ್ಟರಾಯ್ಡ್ ಬೆಲ್ಟಲ್ಲಿ ದಪ್ಪ ಕಲ್ಲುಗಳು, ಬಂಡೆ ಥರ ಇರುತ್ತೆ ರಾಕ್ಸ್ಗಳು, ಇಲ್ಲಿ ಸ್ಮಾಲರ್ ರಾಕ್ಸ್ ಅಂತ ಕರಿತೀವಿ. ಈ ಆಸ್ಟರಾಯ್ಡ್ ಬೆಲ್ಟ್ ಏನು ಮಾಡುತ್ತೆ? ನಮ್ಮ ಅರ್ತ್ಗೆ ಎಂಟರ್ ಆಗುತ್ತೆ. ಈ ಮೆಟರಾಯ್ಡ್ ಬೆಲ್ಟ್ಸಲ್ಲಿ ಮೆಟರಾಯ್ಡ್ ರಾಕಿಗಳು ನಮ್ಮ ಅರ್ತ್ಗೆ ಎಂಟರ್ ಆಗುತ್ತೆ. ಎಂಟರ್ ಆದಾಗ ಏನಂತ ಕರಿತೀವಿ?
ಮೆಟರಾಯ್ಡ್ ಅಂತ ನಾವು ಕರಿತೀವಿ. ಓಕೆನಾ, ಏನಂತ ಕರಿತೀವಿ ನಾವು? ಮೆಟರಾಯ್ಡ್ ಅಂತನ ಕರಿತೀವಿ ನಮ್ಮ ಅರ್ತ್ಗೆ ಎಂಟರ್ ಆದಾಗ. ಈ ಮೆಟರಾಯ್ಡ್ ಏನಾದರೂ ಮೆಸೋಸ್ಪಿಯರಲ್ಲಿ ಅದೇನೋ ಬರ್ನ್ ಆಗೋದ್ರೆ ಏನಾಗಲ್ಲ. ಇನ್ ಕೇಸ್ ಇದನ್ನು ದಾಟ್ಕೊಂಡು ಏನಾದ್ರು ನಮ್ಮ ಭೂಮಿಗೆ ಬಂದು ಬಿತ್ತು ಅಂತಂದ್ರೆ ಅದನ್ನ ಮೆಟರಾರ್ ಅಂತ ಕರಿತೀವಿ. ಓಕೆನಾ, ಈ ಟರ್ಮ್ ಈ ವರ್ಡ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಮೆಟರಾಯ್ಡ್ ಬೇರೆ, ಮೆಟರಾಯ್ಡ್ ಬೇರೆ, ಮೆಟರರ್ ಬೇರೆ, ಮೆಟೋರೈಟ್ ಬೇರೆ. ಓಕೆನಾ, ಮೆಟೋರೈಟ್ ಬೇರೆ. ಮೆಟೋರೈಡ್ ಅಂದ್ರೆ ಏನು? ಸ್ಮಾಲ್ ರಾಕ್ಸ್ಗಳು. ಈ ಮೆಟೋರೈಡು. ಮೆಟೋರರ್ ಅಂದ್ರೆ ಏನು? ಇದು ಮೆಟೋರರ್, ಇದು ಮೆಟೋರೈಟ್. ಓಕೆನಾ, ಮೆಟೋರೈಡ್ ಅಂದ್ರೆ ಸ್ಮಾಲ್ ರಾಕ್ಸ್ಗಳು. ಮೆಟೋರರ್ ಅಂತಂದ್ರೆ ವೆನ್ ದೇ ಎಂಟರ್ಸ್ ದ ಅರ್ತ್ ಅಟ್ಮಾಸ್ಫಿಯರ್ ಮತ್ತೆ ಮಿಸೋಸ್ಪಿಯರ್ ಅಲ್ಲಿ ಎಂಟರ್ ಆಗುತ್ತೆ. ಈ ಮಿಸೋಸ್ಪಿಯರ್ ಅಲ್ಲಿ ಏನಾಗುತ್ತೆ? ಬರ್ನ್ ಆಗೋಗ್ಬಿಡುತ್ತೆ. ಓಕೆನಾ, ಇನ್ ಕೇಸ್ ಏನೋ ಬರ್ನ್ ಆದಾಗ ಇದೇನೋ ಸ್ಪ್ಲಾಶ್ ಲೈಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಲೈಟ್ನ ಏನಂತ ಕರಿತೀವಿ ನಾವು? ಇದನ್ನ ಶೂಟಿಂಗ್ ಸ್ಟಾರ್ ಅಂತಲೂ ಕರಿತೀವಿ. ಓಕೆನಾ, ಸ್ಟ್ರೀಕ್ ಆಫ್ ಲೈಟ್ನ ಇದನ್ನ ಶೂಟಿಂಗ್ ಸ್ಟಾರ್ ಅಂತ ಕರಿತೀವಿ. ಈ ಇನ್ ಕೇಸ್ ಏನೋ ಮೆಸೋಸ್ಪಿಯರಲ್ಲಿ ಬರ್ನ್ ಆಗಿಲ್ಲ, ನಮ್ಮ ಭೂಮಿಗೆ ಬಂದು ಬಿತ್ತು ಅಂತಂದರೆ ಅದನ್ನು ನಾವು ಮೆಟೋರೈಟ್ ಅಂತ ಕರಿತೀವಿ. ನಮ್ಗೆ ಯಾವಾಗಾದ್ರು ಬಿದ್ದಿದೆ? ಹೌದು ಬಿದ್ದಿದೆ. ಯಾವಾಗ ಅಂದರೆ ಮಹಾರಾಷ್ಟ್ರ ರೀಜನಲ್ಲಿ ಈ ಮೆಟೋರೈಟ್ ಇಂಪ್ಯಾಕ್ಟು ಕಂಡು ಬಂದಿದೆ. ಸೊ ನೆನ್ಪಿಟ್ಕೊಳ್ಳಿ, ಅಸ್ಟರಾಯ್ಡ್ ಬೆಲ್ಟ್ ಯಾವೊಂದು ಪ್ಲಾನೆಟ್ಸ್ ಮಧ್ಯೆ ಫೌಂಡ್ ಆಗುತ್ತೆ ಅಂತಂದರೆ ಇಟ್ ಈಸ್ ಮಾರ್ಸ್ ಆ್ಯಂಡ್ ಜುಪಿಟರ್. ಕಮಿಂಗ್ ಟು ದ ಫಿಫ್ತ್ ಪ್ಲಾನೆಟ್, ಇಟ್ ಈಸ್ ಜುಪಿಟರ್. ಎಕ್ಸಾಮ್ಗೆ ಈ ಒನ್ ಆಫ್ ದ ಫೇವರೆಟ್ ಪ್ಲಾನೆಟ್. ಯಾಕೆಂದರೆ ಇದು ದಪ್ಪು ಪ್ಲಾನೆಟ್. ಇಟ್ ಇಸ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಓಕೆನಾ, ಮತ್ತು ಶಾರ್ಟೆಸ್ಟ್ ರೊಟೇಷನು. 10 ಅವರ್ಗೊಂದೇ ಸೂರ್ಯನ ಸುತ್ತಾಕ್ಬಿಡುತ್ತೆ ಇದು. ಮತ್ತು ಇದು ಲಾರ್ಜೆಸ್ಟ್ ಪ್ಲಾನೆಟು. ಇದರೊಳಗೆ ನಿಯರ್ಲಿ 95 ಮೂನ್ಸ್ ಇದೆ. ಓಕೆನಾ, ಫೇಮಸ್ ಮೂನ್ಸ್ ಯಾವುದು? ಗೈನಮೆಡ ಇಸ್ ದ ಫೇಮಸ್ ಮೂನ್. ಮತ್ತು ಈ ಒಂದು ಮೂನ್ಗಳಿಗೆ ಹೆಸರು ಕೊಟ್ಟವರು ಮತ್ತು ಕಂಡಿಡಿದವರು ಯಾರು ಅಂದರೆ ಗೆಲಿಲಿಯೋ ಗೇಲಿ. ಅವ್ರ ನೇಮ್ನ ಕೇಳಿದ್ದಾರೆ. ಹೂ ಫೌಂಡೆಡ್ ದ ಮೂನ್ಸ್ ಅಂದರೆ ಜುಪಿಟರ್ ಮೂನ್ಸ್ನ ಯಾರು ಫೌಂಡ್ ಮಾಡಿದ್ರು? ಗೆಲಿಲಿಯೋ ಗೇಲಿ. ಮತ್ತು ಇದು ಥರ್ಡ್ ಬ್ರೈಟೆಸ್ಟ್ ಪ್ಲಾನೆಟ್ ಆಫ್ಟರ್ ಮೂನ್ ಆ್ಯಂಡ್ ವೀನಸ್ ಇನ್ ದ ಸೋಲಾರ್ ಸಿಸ್ಟಮ್. ಪ್ರೆಸೆಂಟಾಗಿ 95 ಮೂನ್ಸ್ ಇದೆ. ಬಟ್ ಇದಕ್ಕೆ ಲಾರ್ಜೆಸ್ಟ್ ಸ್ಯಾಟಲೈಟ್ ಎಷ್ಟೊಂದು ಸ್ಯಾಟಲೈಟ್ ಇದೆ. ಮತ್ತು ಫೇಮಸ್ ಆ್ಯಂಡ್ ಲಾರ್ಜೆಸ್ಟ್ ಸ್ಯಾಟಲೈಟ್ ಯಾವುದು? ಗ್ಯಾನಮೆಡ ಸ್ಯಾಟಲೈಟು. ಮತ್ತು ಇದ್ರ ಸುತ್ತ ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ, ಬಟ್ ರಿಂಗ್ಸ್ ಇದೆ ಜುಪಿಟರ್ಗೂ ಏನಿದೆ? ರಿಂಗ್ಸ್ ಇದೆ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸು. ಓಕೆನಾ, ಜುಪಿಟರ್ಗೆ ರಿಂಗ್ಸ್ ಇಲ್ಲ ಅಂತ ಬರುತ್ತೆ. ನೋ, ಜುಪಿಟರ್ಸ್ಗೆ ರಿಂಗ್ಸ್ ಇದೆ, ಬಟ್ ಅನ್ಕ್ಲಿಯರ್ ಆಗಿದೆ. ಓಕೆನಾ, ಗೆಲಿಲಿಯೋ ಗೇಲಿ ಅವರು ಇಂಪಾರ್ಟೆಂಟ್ ಆಗ್ತಾರೆ ಈ ಒಂದು ಪ್ಲಾನೆಟಲ್ಲಿ. ನೆಕ್ಸ್ಟು ಸ್ಯಾಟ್ರನ್ ಪ್ಲಾನೆಟ್. ಸ್ಯಾಟ್ರನ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ಲಾನೆಟು. ಫಸ್ಟ್ ಜುಪಿಟರ್ ನೋಡ್ರಿ, ಸೆಕೆಂಡ್ ಲಾರ್ಜೆಸ್ಟ್ ಪ್ಲಾನೆಟ್ ಯಾವುದು? ಸ್ಯಾಟ್ರನ್ನು. ಮತ್ತು ಇದ್ರ ಸುತ್ತ ಏನಿದೆ? ರಿಂಗ್ಸ್ ಫೌಂಡ್ ಆಗುತ್ತೆ. ಓಕೆನಾ, ನಾವು ಅನ್ಕೋಬೋದು ಬರೀ ಸ್ಯಾಟರ್ನ್ಗೆ ಮಾತ್ರ ರಿಂಗ್ಸ್ ಐತೆ ಅಂತ. ಇಲ್ಲ, ಜುಪಿಟರ್ಗೂ ರಿಂಗ್ಸ್ ಐತೆ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೊಡ್ತಾರೆ, ನೆನ್ಪಿಟ್ಕೊಳ್ಳಿ. ಈ ಒಂದು ಪ್ಲಾನೆಟ್ಗೆ ಲೀಸ್ಟ್ ಡೆನ್ಸಿಟಿ ಎಷ್ಟಪ್ಪ ಇದ್ರ ಡೆನ್ಸಿಟಿ ಅಂತಂದರೆ 0.69 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಓಕೆನಾ, ನಾನು ಹೇಳಿದೆ ಹೈಯೆಸ್ಟ್ ಡೆನ್ಸಿಟಿ ಯಾವುದು? ಅರ್ಥ್ಗೆ. ಡೆನ್ಸಿಟಿ ಯಾವುದು? ಅರ್ಥ್ಗೆ. ಲೋಯೆಸ್ಟ್ ಡೆನ್ಸಿಟಿ ಯಾವುದು? ಸ್ಯಾಟ್ರನ್ಗೆ. ಓಕೆನಾ, ಇದು ನೆನ್ಪಿಟ್ಕೊಳ್ಳಿ. ಹೈಯೆಸ್ಟು ಅರ್ಥ್ಗೆ, ಲೋಯೆಸ್ಟು ಸ್ಯಾಟ್ರನ್ಗೆ. ಆಮೇಲೆ ಜಾಸ್ತಿ ನಂಬರ್ ಆಫ್ ಮೂನ್ಸ್ ಯಾವ್ದ್ರೊಳಗೆ ಐತೆ ಅಂದರೆ ಸ್ಯಾಟ್ರನ್ ಐತೆ. ನಿಯರ್ಲಿ 270+ ಮೂನ್ಸು. ಓಕೆನಾ, 270+ ಮೂನ್ಸ್ ಯಾವ್ದ್ರೊಳಗೆ ಐತೆ? ಸ್ಯಾಟ್ರನಲ್ಲಿ ಐತೆ. ಮತ್ತು ಲಾರ್ಜೆಸ್ಟ್ ಮೂನ್ ಇದ್ರೊಳಗೆ ಯಾವುದು ಅಂತ ಅಂದರೆ ಟೈಟಾನ್ ಒಂದು ಮೂನು. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಡೀಪಾಗಿ ಕೇಳಿದ್ರೆ ಟೈಟಾನ್ ಒಂದು ಲಾರ್ಜೆಸ್ಟ್ ಮೂನು. ಮತ್ತು ಈ ಒಂದು ಪ್ಲಾನೆಟ್ ರಿಲೇಟೆಡ್ ಆಗಿ ನಾವು ಇಬ್ಬರು ಸೈಂಟಿಸ್ಟ್ಗಳ ನೇಮ್ನ ನೆನ್ಪಿಟ್ಕೋಬೇಕು. 1655 ಹೈಗಿನ್ಸ್ ಅವರು ಈ ಸ್ಯಾಟ್ರನ್ನಲ್ಲಿ ರಿಂಗ್ ಐತಲ್ವಾ, ಈ ರಿಂಗ್ನ ಡಿಸ್ಕವರ್ ಮಾಡ್ತಾರೆ. ಅದೇ 1675 20 ವರ್ಷದ ನಂತರ ಕೆಸಿನಿ ಅವ್ರು ಏನು ಮಾಡ್ತಾರೆ? ಈ ರಿಂಗ್ಸ್ ಮಧ್ಯೆ ಎಷ್ಟು ಗ್ಯಾಪ್ ಐತೆ ಅಂತ ಡಿಸ್ಕವರ್ ಮಾಡ್ತಾರೆ. ಓಕೆನಾ, ಇದು ನೆನ್ಪಿಟ್ಕೊಳ್ಳಿ. ಬಟ್ ಕ್ವಶನಲ್ಲಿ ಯಾವತ್ತೂ ಕೇಳಿಲ್ಲ. ಬಟ್ ವಿ ಶುಡ್ ಬಿ ನೋಯಿಂಗ್, ನಾವು ಅದ್ರ ಬಗ್ಗೆ ಅವೇರ್ ಆಗಿರಬೇಕು. ನೆಕ್ಸ್ಟ್ 7ನೇ ಪ್ಲಾನೆಟ್ ಅಂತ ಬಂದರೆ ಇಟ್ ಈಸ್ ಯುರಾನಸ್. ಈ ಯುರಾನಸ್ಗೆ ಇನ್ನೊಂದು ನೇಮ್ ಏನಂದರೆ ಗ್ರೀನ್ ಪ್ಲಾನೆಟ್ ಅಂತ ಕರಿತೀವಿ. ಗ್ರೀನ್ ಪ್ಲಾನೆಟ್. ಓಕೆನಾ, ಯಾಕೆ ಗ್ರೀನ್ ಪ್ಲಾನೆಟ್ ಅಂತ ಕರಿತೀವಿ? ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಮೀಥೇನ್ ಗ್ಯಾಸ್ ಪ್ರೆಸೆನ್ಸ್ ಆಗಿದೆ. ಅದಕ್ಕೋಸ್ಕರ ಇದನ್ನು ಗ್ರೀನ್ ಪ್ಲಾನೆಟ್ ಅಂತ ಕರಿತೀವಿ. ಇದನ್ನು ಯಾರು ಡಿಸ್ಕವರ್ ಮಾಡಿದ್ರು? ವಿಲಿಯಂ ಹರ್ಸ್ಟೆಲ್. ಯಾವಾಗ? 1781 ಇವರು ಡಿಸ್ಕವರ್ ಮಾಡ್ತಾರೆ. ಮತ್ತು ಇದನ್ನು ಐಸ್ ಜೈಂಟ್ ಅಂತಲೂ ಕರಿತೀವಿ. ಯಾಕೆ ಐಸ್ ಜೈಂಟ್ ಅಂತ ಕರಿತೀವಿ? ಈಗ ನಾವು ಆಗಲೇ ಇದು 7ನೇ ಗ್ರಹ, ಸ್ಯಾಟ್ರನ್ ಆದಮೇಲೆ ಇದು ಬರುತ್ತೆ. ಓಕೆನಾ, ಈಗ ಇದು ಅರ್ತ್ ಅಂತ ಅಂದರೆ
ಇದು ಅರ್ತ್ ಅಂತಂದರೆ 1 2 3 4 5 6 7ನೇ ಗ್ರಹ. ಓಕೆನಾ, ಈ 7ನೇ ಗ್ರಹ ಅಂತಂದರೆ ಇದು ಅರ್ಥಕ್ಕಿಂತ ತುಂಬ ದೂರ ಇದೆ ಅಲ್ವಾ, ಹಾಗಾಗಿ ಜಾಸ್ತಿ ಸನ್ಲೈಟ್ ಇದಕ್ಕೆ ಪಾಸ್ ಆಗ್ತಾ ಇರಲ್ಲ. ಓಕೆ, ಪಾಸ್ ಆಗದಿಲ್ಲದ ಕಾರಣ ಏನಾಗಿರುತ್ತೆ, ಇದು ಐಸ್ ಆಗಿ ಉಳ್ಕೊಡುತ್ತೆ. ಸೊ ಇದನ್ನು ಐಸ್ ಜೈಂಟ್ ಅಂತಲೂ ನಾವು ಕರಿತೀವಿ. ಓಕೆನಾ, ಇದ್ರ ಅಟ್ಮಾಸ್ಫಿಯರ್ ಏನೇನು ಕನ್ಸಿಸ್ಟ್ ಆಗಿರುತ್ತೆ, ಹೈಡ್ರೋಜನ್, ಮೇನ್ಲಿ ಹೈಡ್ರೋಜನ್, ಹೀಲಿಯಂ, ವಾಟರ್, ಅಮೋನಿಯಾ, ಮೀಥೇನ್. ನೋಡಿ, ಈಗ ಒಂದು ಡಿಫ್ರೆನ್ಸ್ ಮಾಡ್ಕೊಳ್ಳಿ ನೀವೇ. ಮರ್ಕ್ಯೂರಿಯಲ್ಲಿ ಇದು ಯಾವುದು ಫೌಂಡ್ ಆಗಲ್ಲ. ಯಾಕೆ? ಬಿಕಾಸ್ ಇಟ್ ಈಸ್ ಕ್ಲೋಸೆಸ್ಟ್ ಟು ದ ಸನ್ನು. ಆದರೆ ಇದು ಜಾಸ್ತಿ ದೂರ ಐತಲ್ವ ಸನ್ನಿಂದ. ಸೊ ಹಾಗಾಗಿ ಇದೊಂದು ಅಟ್ಮಾಸ್ಫಿಯರಲ್ಲಿ ಈ ಒಂದು ಎಲ್ಲ ಗ್ಯಾಸಸ್ಸು ಫೌಂಡ್ ಆಗುತ್ತೆ. ಮತ್ತು ಇನ್ನೊಂದು ಸ್ಪೆಷಾಲಿಟಿ, ಮೇನ್ ಇಂಪಾರ್ಟೆಂಟ್ ಏನಂದರೆ, ಇದನ್ನ ರೋಲಿಂಗ್ ಪ್ಲಾನ್ ಅಥವಾ ಲೂಪ್ ಸೈಡೆಡ್ ಪ್ಲಾಂಟ್ ಅಂತ ಕರಿತೀವಿ. ಯಾಕೆ ಅಂದರೆ ಇದ್ರ ಸ್ಟ್ರಕ್ಚರ್ ನೋಡಿ, ಇದು ಟಿಲ್ಟ್ ಆಗಿಬಿಟ್ಟಿದೆ, 98 ಡಿಗ್ರಿ ಆಕ್ಸಿಸಲ್ಲಿ ಟಿಲ್ಟ್ ಆಗಿಬಿಟ್ಟಿದೆ. ಸೊ ಇದನ್ನ ರೋಲಿಂಗ್ ಪ್ಲಾನ್ ಅಥವಾ ಲೂಪ್ ಸೈಡೆಡ್ ಪ್ಲಾನೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ಲಾನೆಟ್ ಈಸ್ ನೆಪ್ಟ್ಯೂನ್. ನೆಪ್ಟ್ಯೂನ್ ಏನು 8th ಪ್ಲಾನೆಟ್ಸ್, ಅಂದರೆ ಲಾಸ್ಟ್ ಪ್ಲಾನೆಟ್ ಆಫ್ ಅವರ್ ಸೋಲಾರ್ ಸಿಸ್ಟಮ್. ಲಾಸ್ಟ್ ಪ್ಲಾನೆಟ್ ಅಂದರೆ ನಮ್ಗೆ ಗೊತ್ತು, ಇಟ್ ಈಸ್ ದ ಫಾರ್ದೆಸ್ಟ್ ಪ್ಲಾನೆಟ್, ಅಂದರೆ ಸನ್ಗಿಂತ ಸಖತ್ತು ದೂರ ಇರೋ ಒಂದು ಪ್ಲಾನೆಟ್ಟು. ಇದನ್ನು ಐಸ್ ಜೈಂಟ್ ಅಂತ ಕರಿತೀವಿ, ಯಾಕಂದರೆ ಸನ್ಲೈಟು ಇದಕ್ಕೆ ಜಾಸ್ತಿ ರೀಚ್ ಆಗಲ್ಲ. ಸೊ ಇದು ಐಸಿ ಆಬ್ಜೆಕ್ಟ್ಸ್ ಆಗಿರುತ್ತೆ. ಮತ್ತು ನೆಪ್ಟ್ಯೂನ್ ಬಗ್ಗೆ ನಾವೇನು ತಿಳ್ಕೊಬೇಕಂದ್ರೆ, ಇಟ್ ಈಸ್ ಬ್ಲೂ ಇನ್ ಕಲರ್ ಬಿಕಾಸ್ ಆಫ್ ಮೀಥೇನ್, ಪ್ರೆಸೆನ್ಸ್ ಆಫ್ ಮೀಥೇನ್. ಓಕೆನಾ, ಇಂಪಾರ್ಟೆಂಟ್ ಏನಂತ ಅಂದರೆ, ಇಟ್ ಹ್ಯಾಸ್ 14 ಸ್ಯಾಟಲೈಟ್ಸ್ ಆ್ಯಂಡ್ ಫೇಮಸ್ ಒನ್ ಇಸ್ ಟ್ರಿಟಾನ್. ಫೇಮಸ್ ಒನ್ ಯಾವುದು? ಟ್ರಿಟಾನ್. ಇಷ್ಟು ಬಿಟ್ಟರೆ ನೆಪ್ಟ್ಯೂನಲ್ಲಿ ಯಾವುದೇ ಥರ ಏನೋ ಕ್ವಶನ್ಸ್ ಬೇಕಾಗಿಲ್ಲ. ಫಾರ್ ನಾನು ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ನ ನೀವು ಒಂದ್ಸಲಿ ಓದ್ಕೊಂಡು ಗ್ಲಾನ್ಸ್ ಮಾಡ್ಕೊಳ್ಳಿ, ಬಿಕಾಸ್ ನಾವು ಇದ್ರ ಬಗ್ಗೆ ಅರಿವಿರಬೇಕು. ಓಕೆನಾ. ನೆಕ್ಸ್ಟ್ ಕಮಿಂಗ್ ಟು ದ ಸೈಜ್ ಆಫ್ ದ ಪ್ಲಾನೆಟ್ಸ್ ಇನ್ ಆರ್ಡರ್. ಮತ್ತು ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾರೆ, ಇನ್ಕ್ರೀಸಿಂಗ್ ಆರ್ಡರಿಂದ ಡಿಕ್ರೀಸಿಂಗ್ ಆರ್ಡರ್ ಗಂಟ ಯಾವುದೇ ಥರ ಕ್ವಶನ್ಸ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಸೆಕೆಂಡ್ ಲಾರ್ಜೆಸ್ಟ್ ಪ್ಲಾನೆಟ್ ಯಾವುದು ಅಂತ ಕೇಳ್ಬೋದು, ಸೆಕೆಂಡ್ ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಪ್ಲಾನೆಟ್ ಯಾವುದು ಅಂತ ಕೇಳ್ಬೋದು. ಸೊ ನಾವು ಇನ್ಕ್ರೀಸಿಂಗಿಂದ ಡಿಕ್ರೀಸಿಂಗ್ ಆರ್ಡರ್ವರೆಗೂ ಪ್ಲಾನೆಟ್ಸ್ನ ಬರ್ಕೊಬಿಟ್ರೆ ಅವ್ರು ಯಾವುದೇ ಥರ ಕ್ವಶನ್ಸ್ ಕೇಳಿದ್ರು ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಫಸ್ಟ್ ಯಾವ್ದು ಬರುತ್ತೆ? ಜುಪಿಟರ್ ಬರುತ್ತೆ, ಆಮೇಲೆ ಸ್ಯಾಟ್ರನ್ನು, ಯುರಾನಸ್ಸು, ನೆಪ್ಟ್ಯೂನು, ಆಮೇಲೆ ಅರ್ತು, ವೀನಸ್ಸು, ಮಾರ್ಸು, ಮರ್ಕ್ಯೂರಿ. ಓಕೆನಾ. 1 2 3 4 5 6 7 8 ಈ 8 ಪ್ಲಾನೆಟ್ ಏನು ಇನ್ಕ್ರೀಸಿಂಗಿಂದ ಡಿಕ್ರೀಸ್ ಅಂದರೆ ಡಿಸೆಂಡಿಂಗ್ ಆರ್ಡರಲ್ಲಿ ಇದೆ. ಓಕೆನಾ, ಹೆಂಗಿದೆ? ಡಿಸೆಂಡಿಂಗ್ ಆರ್ಡರಲ್ಲಿ. ಸೊ ಈಗ ನಾವು ಯಾವುದೇ ಎಕ್ಸಾಂಪಲ್ ಕೊಟ್ಟರು, ಕ್ವಶನ್ಸ್ ಕೊಟ್ಟರು, ಥರ್ಡ್ ಲಾರ್ಜೆಸ್ಟ್ ಪ್ಲಾನೆಟ್ ಯಾವುದು? ಯುರಾನಸ್ಸು. ಥರ್ಡ್ ಸ್ಮಾಲೆಸ್ಟ್ ಪ್ಲಾನೆಟ್ ಯಾವುದು? ವೀನಸ್ಸು. ಓಕೆನಾ, ಈ ಥರ ಒಂದು ಕ್ವಶನ್ಸ್ ಕೇಳಿದಾಗ ನಾವು ಆರಾಮಾಗಿ ಬರಿಬೋದು. ನೆಕ್ಸ್ಟು ಏನು ಮಾಡ್ತೀವಿ, ಈಗ ಪ್ಲಾನೆಟ್ಸಲ್ಲಿ 2 ಥರ ಪ್ಲಾನೆಟಾಗಿ ಡಿವೈಡ್ ಮಾಡ್ತೀವಿ. ಒಂದು ಯಾವುದು? ಇನ್ನರ್ ಪ್ಲಾನೆಟ್ ಅಂತ ಕರಿತೀವಿ, ಇನ್ನರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಇನ್ನೊಂದನ್ನು ಔಟರ್ ಪ್ಲಾನೆಟ್ ಅಂತ ಕರಿತೀವಿ, ಓಕೆನಾ. ಇನ್ನರ್ ಪ್ಲಾನೆಟಲ್ಲಿ ಅಂದರೆ ಏನು? ಯಾವ್ದು ಇನ್ನರ್ ಪ್ಲಾನೆಟ್ ಅಂತ ಅಂದರೆ, ಫಸ್ಟ್ 4 ಪ್ಲಾನೆಟ್ಸು ಯಾವುದು? ಮರ್ಕ್ಯೂರಿ, ವೀನಸ್ಸು, ಅರ್ತು, ಮಾರ್ಸು. ಇದು ಏನಂತ ಕರಿತೀವಿ? ಇನ್ನರ್ ಪ್ಲಾನೆಟ್ ಅಂತ ಕರಿತೀವಿ. ನೆಕ್ಸ್ಟು ಜುಪಿಟರ್, ಸ್ಯಾಟ್ರನ್, ಯುರಾನಸ್, ನೆಪ್ಟ್ಯೂನ್ನ ಔಟರ್ ಪ್ಲಾನೆಟ್ ಅಂತ ಕರಿತೀವಿ. ಏನು ಇದ್ರ ಒಂದೇ ಡಿಫ್ರೆನ್ಸ್ ಅಂತಂದರೆ, ಈ ಒಂದು ಪ್ಲಾನೆಟ್ಗಳ ಸೈಜು ತುಂಬ ಚಿಕ್ಕದಾಗಿರುತ್ತೆ, ಬಟ್ ಈ ಒಂದು ಪ್ಲಾನೆಟ್ಗಳ ಸೈಜ್ ಏನಾಗಿರುತ್ತೆ? ತುಂಬ ದೊಡ್ಡದಾಗಿರುತ್ತೆ. ದೇ ಆರ್ ಬಿಗ್ ಇನ್ ಸೈಜ್, ದೇ ಆರ್ ಸ್ಮಾಲ್ ಇನ್ ಸೈಜ್. ಓಕೆನಾ. ಮತ್ತು ದೇ ಆರ್ ಮೇಡ್ ಅಪ್ ಆಫ್ ರಾಕಿ ಮೆಟೀರಿಯಲ್, ಅಂದರೆ ಕಲ್ಲಿಂದ ಮಾಡಿರ್ತಾರೆ. ರಾಕಿ ಮೆಟೀರಿಯಲ್ ಇಂದ ಮಾಡಿದರೆ ಇದೆಲ್ಲ ಏನರಿಂದ ಇರುತ್ತೆ? ಗೇಷಿಯಸ್ ಜೈಂಟ್ ಅಂತ ಕರಿತೀವಿ. ಓಕೆನಾ, ದೇ ಆರ್ ಮೇಡ್ ಅಪ್ ಆಫ್ ಗೇಷಿಯಸ್ ಜೈಂಟ್ಸ. ಮತ್ತು ಇದಕ್ಕೆ ಈ ಒಂದು ಪ್ಲಾನೆಟ್ಸ್ಗಳು ದೇ ಆರ್ ನಿಯರ್ ಟು ಸನ್ಗೆ ಹತ್ರ ಆಗಿದೆ, ಆದರೆ ದೇ ಆರ್ ಫಾರ್ ಅವೇ ಫ್ರಮ್ ಸನ್. ಓಕೆನಾ. ಮತ್ತು ಇನ್ನೊಂದು ಏನು ಇದು ಕೊಡಬೇಕಂದ್ರೆ, ಇದಕ್ಕೆ ಲೆಸ್ ಮೂನ್ಸ್ ಇರುತ್ತೆ, ಕೆಲವೊಂದಕ್ಕೆ ಮೂನ್ಸೇ ಇರಲ್ಲ. ಫಾರ್ ಎಕ್ಸಾಂಪಲ್ ಮರ್ಕ್ಯೂರಿ ಮತ್ತು ಇದಕ್ಕೆ ಜಾಸ್ತಿ ಮೂನ್ಸ್ ಇರುತ್ತೆ, ಮೋರ್ ಮೂನ್ಸ್. ಮತ್ತು ಇನ್ನೊಂದು ಏನಂತಂದರೆ, ಇದಕ್ಕೆ ರಿಂಗ್ ಇರಲ್ಲ, ಇನ್ನರ್ ಪ್ಲಾನೆಟ್ಸ್ಗೆ ನೋ ರಿಂಗ್. ಓಕೆನಾ, ರಿಂಗ್ಸ್. ಇಲ್ಲಿಗೆ ಎಲ್ಲ ಮೆಜಾರಿಟಿ ಆಫ್ ದ ಪ್ಲಾನೆಟ್ಸ್ಗಳಿಗೆ ರಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಜುಪಿಟರ್, ಸ್ಯಾಟ್ರನ್, ಯುರಾನಸ್ಗೆ ರಿಂಗ್ಸ್ ಇರುತ್ತೆ. ಸೊ ನಾವು ಪ್ಲಾನೆಟ್ಸ್ಗಳನ್ನ ಇನ್ನರ್ ಪ್ಲಾನೆಟ್ ಮತ್ತು ಔಟರ್ ಪ್ಲಾನೆಟ್ ಆಗಿ ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಇದು ಡಯಾಗ್ರಾಮ್ ಒಂದು ಪಿಕ್ಚರಲ್ಲಿ ಅಂದರೆ, ಇದು ಸನ್ ಇದೆ, ಅದ್ರ ಮಧ್ಯೆ ಎಲ್ಲ ಪ್ಲಾನೆಟ್ಸ್ ಇದೆ. ಈ ಪ್ಲಾನೆಟ್ಸ್ ಎಲ್ಲ ಸುತ್ತಾದ್ಮೇಲೆ ಒಂದು ಬೆಲ್ಟ್ ಅಂತ ಕರಿತೀವಿ. ಈ ಒಂದು ಬೆಲ್ಟ್ನ ಈಗ ಮಾರ್ಕ್ ಮಾಡ್ತಿದ್ದೀವಿ ನೋಡಿ, ಆ ಬೆಲ್ಟ್ನ ನಾವು ಯಾವಂತ ಕರಿತೀವಿ? ಕೂಪರ್ ಬೆಲ್ಟ್ ಅಂತ ಕರಿತೀವಿ. ಕೂಪರ್ ಬೆಲ್ಟ್ ಅಂತ ಕರಿತೀವಿ. ಏನಿದು ಕೂಪರ್ ಬೆಲ್ಟ್ ಅಂತಂದರೆ, ಈ ಒಂದು ಬೆಲ್ಟಲ್ಲಿ ಸ್ಮಾಲ್ ಆಬ್ಜೆಕ್ಟ್ಸು ಅಂದರೆ ರಾಕಿ ಮೆಟಾಲಿಕ್ ಆಬ್ಜೆಕ್ಟ್ಸು
ರಾಕ್ ಮೆಟಾಲಿಕ್ ಆಬ್ಜೆಕ್ಟ್ಸು ರಿವಾಲ್ವ್ ಆಗ್ತಿರುತ್ತೆ, ಅಂದರೆ ಸನ್ನನ್ನು ಸುತ್ತುತ್ತಾ ಇರುತ್ತೆ. ಓಕೆನಾ, ಈ ಒಂದು ಬೆಲ್ಟಲ್ಲೇ ನಮಗೆ ಕಾಮೆಟ್ಸು ಫೌಂಡ್ ಆಗುತ್ತೆ, ಓಕೆನಾ. ಹ್ಯಾಲೆಸ್ ಕಾಮೆಟ್ ಅಂತ ನೀವು ಕೇಳಿರ್ಬೋದು. ಓಕೆನಾ, ಹ್ಯಾಲೆಸ್ ಕಾಮೆಟ್ ಒನ್ಸ್ ಇನ್ ಯಾವಾಗ ಕಾಣಿಸ್ಕೊಳ್ಳುತ್ತೆ, ಒನ್ಸ್ ಇನ್ 61 ಇಯರ್ಸ್ಗೆ ಒಂದ್ಸರಿ ಕಾಣಿಸ್ಕೊಳ್ಳುತ್ತೆ ಅಲ್ವಾ. ಈ ಹ್ಯಾಲೆಸ್ ಕಾಮೆಟು ಲಾಸ್ಟ್ ಯಾವಾಗ ಕಾಣಿಸ್ಕೊಂಡಿರೋದು, 1986 ಕಾಣಿಸ್ಕೊಂಡಿರೋದು. ಮತ್ತೆ ಯಾವಾಗ ಕಾಣಿಸ್ಕೋಬೋದು ಅನ್ನೋ ಚಾನ್ಸಸ್ ಎಕ್ಸ್ಪೆಕ್ಟೇಷನ್ ಅಂದರೆ 2061 ಮತ್ತೆ ಈ ಹ್ಯಾಲೆಸ್ ಕಾಮೆಟು ಕಾಣಿಸ್ಕೊಳ್ಳುತ್ತೆ. ಸೊ ಹ್ಯಾಲೆಸ್ ಕಾಮೆಟ್ ಯಾವ ಒಂದು ಬೆಲ್ಟಲ್ಲಿ ಫೌಂಡ್ ಆಗಿರುತ್ತೆ, ಕುಪ್ಪರ್ ಬೆಲ್ಟಲ್ಲಿ ಫೌಂಡ್ ಆಗಿರುತ್ತೆ. ನೋಡಿ, ಈ ಒಂದು ಬೆಲ್ಟಲ್ಲಿ ಇರೋದಲ್ಲ ಐಸಿ ಆಬ್ಜೆಕ್ಟ್ಸು, ಡಸ್ಟು ಐಸಿ ಆಬ್ಜೆಕ್ಟ್ಸಿಂದ ಫಿಲ್ ಆಗಿರುತ್ತೆ. ಏಕೆಂದರೆ ಇದು ಲಾಸ್ಟ್, ಅಂದರೆ ಎಲ್ಲ ಪ್ಲಾನೆಟ್ಸ್ ಆದಮೇಲೆ ಇರುತ್ತಲ್ವಾ, ಸನ್ಲೈಟ್ ಜಾಸ್ತಿ ಇದಕ್ಕೆ ರೀಚ್ ಆಗಲ್ಲ. ಸೊ ಅದಕ್ಕೆ ಆಬ್ಜೆಕ್ಟ್ಸ್ ಎಲ್ಲ ಏನೋ ಐಸಿ ಆಗಿರುತ್ತೆ. ನೆಕ್ಸ್ಟ್ ಬಂದರೆ ಮೂನ್ ಬಗ್ಗೆ ಸ್ವಲ್ಪ ನೋಡೋಣ. ಮೂನ್ ಏನು, ಇಟ್ಸ್ ಅರ್ತ್ಸ್ ಓನ್ಲಿ ನ್ಯಾಚುರಲ್ ಸ್ಯಾಟಲೈಟ್. ಅರ್ತ್ಗೆ ಒಂದು ಸ್ಯಾಟಲೈಟ್ ಐತೆ, ಯಾವುದು ನ್ಯಾಚುರಲ್ ಸ್ಯಾಟಲೈಟ್, ಯಾವುದು ಮೂನ್. ಓಕೆನಾ, ಈ ಮೂನ್ ಏನು ಮಾಡುತ್ತೆ, ಅರ್ತ್ ಸನ್ನಿಂದ ಲೈಟ್ ತೊಗೊಂಡು ನಮಗೆ ಬೆಳದಿಂಗಳನ್ನು ಕೊಡುತ್ತೆ. ಓಕೆನಾ, ನಾವು ಇದು ಮೂನ್ ಲೈಟ್ ಏನಂತ ಕರಿತೀವಿ, ನೈಟ್ ಅಂತ ಕರಿತೀವಿ. ಓಕೆನಾ, ಇಟ್ ಈಸ್ ಅ ನಾನ್ ಲೂಮಿನಸ್ ಆಬ್ಜೆಕ್ಟ್. ಸ್ಟಾರ್ಟಿಂಗ್ ನೋಡಿದಾಗೇನು ನಾನ್ ಲೂಮಿನಸ್ ಆಬ್ಜೆಕ್ಟ್, ಯಾವುದು ಮೂನು. ಮತ್ತು ಅದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಡಸ್ ನಾಟ್ ಪ್ರೊಡ್ಯೂಸ್ ಲೈಟ್, ಇಟ್ ರಿಫ್ಲೆಕ್ಟ್ಸ್ ಸನ್ಲೈಟ್. ಓಕೆನಾ, ಆರ್ಬಿಟ್ ಅರ್ತ್ ಇನ್ ಒಂದು ಸುತ್ತು ಎಷ್ಟೋ ತಗೊಳುತ್ತೆ, ಇಟ್ ಟೇಕ್ಸ್ 27.3 days. ಓಕೆನಾ, ಮತ್ತು ಮೂನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಕಾಸಸ್ ಆಫ್ ಟೈಡ್ಸ್ ಆನ್ ಅರ್ತ್. ಟೈಡ್ಸ್ ಅಂದ್ರೆ ಏನು, ಜನರಲ್ ರೈಸ್ ಆ್ಯಂಡ್ ಫಾಲ್ ಇನ್ ದ ಲೆವೆಲ್ ಆಫ್ ದ ಸಿ ಲೆವೆಲ್ಸ್. ಓಕೆನಾ, ವೇವ್ಸ್. ಮತ್ತು ನಮಗೆ ಮಿಷನ್ಸ್ ನೋಡ್ಕೋಬೇಕು. ದ ಫಸ್ಟ್ ಹ್ಯೂಮನ್ ಲ್ಯಾಂಡಿಂಗ್ ಯಾವಾಗ ಆಗಿರೋದು, 1969. ಓಕೆನಾ, ಈ ಒಂದು ಡೇಟು ನೆನ್ಪಿಟ್ಕೋಬೇಕು. ಮತ್ತು ಮೂನ್ಸ್ ಮಿಷನ್ನ ನಾವು ಗೊತ್ತಿರಬೇಕು, ಮೂನ್ಸ್ ಮಿಷನ್ ಎಸ್ಪೆಷಲಿ ಚಂದ್ರಯಾನ್. ಓಕೆನಾ, ನೋಡಿ ಮತ್ತೆ ಅದೇ ಬಂತು. ಲೂನರ್ ಮಿಷನ್ಸ್ ಬಗ್ಗೆ ನಾವು ಇಲ್ಲಿ ಮಾತಾಡೋದಾದರೆ, ನಾನು ಇಲ್ಲಿ ಒಂದು ಎಲ್ಲ ಥರದ ಒಂದು ನಿಮಗೆ ಮಿಷನ್ಸ್ನ ಕೊಟ್ಟಿದ್ದೀನಿ. ಚಂದ್ರಯಾನ್ ಫಸ್ಟ್ ಯಾವಾಗ ಮಾಡಿದ್ದು, 2008. ನಾವೇನು ಡಿಸ್ಕವರ್ ಮಾಡಿದ್ವಿ ಆ ಒಂದು ಸಕ್ಸಸ್ಫುಲ್ ಮಿಷನಿಂದ ಅಂದರೆ ವಾಟರ್ ಮಾಲಿಕ್ಯೂಲ್ಸ್ ಆನ್ ಮೂನಲ್ಲಿ ಎಷ್ಟು ನೀರಿನ ಅಂಶ ಇದೆ ಅಂತ ಒಂದು ಪತ್ತೆನ ನಾವು ಮಾಡ್ತೀವಿ. ಓಕೆನಾ, ನೆಕ್ಸ್ಟ್ ಚಂದ್ರಯಾನ್ 2 ಅದು ಫೇಲ್ ಪ್ರಾಜೆಕ್ಟ್ ಆಗುತ್ತೆ. 2019 ಫೇಲ್ ಪ್ರಾಜೆಕ್ಟ್ ಆಗುತ್ತೆ. ಬಿಕಾಸ್ ವಿಕ್ರಮ್ ಲ್ಯಾಂಡರ್ನ ಯೂಸ್ ಮಾಡಿರ್ತೀವಿ, ಅದು ಡ್ಯೂ ಟು ದ ಮಿಸ್ಕಮ್ಯುನಿಕೇಷನ್, ಕಾಂಟ್ಯಾಕ್ಟ್ನ ಲಾಸ್ ಆಗಿಬಿಟ್ಟು ಕಮ್ಯುನಿಕೇಷನ್ ಲಾಸ್ಟ್ ಆಗಿ ಈ ಒಂದು ಪ್ರಾಜೆಕ್ಟ್ ಏನಾಗುತ್ತೆ, ಫೇಲ್ ಆಗುತ್ತೆ. ಓಕೆನಾ, ಪ್ರಜ್ಞಾನ್ ರೋವರು ವಿಕ್ರಮ್ ಲ್ಯಾಂಡರ್ನ ಯೂಸ್ ಮಾಡಿರ್ತೀವಿ. ಸೊ ಓಕೆ, ಚಂದ್ರಯಾನ್ 3 2023 ಹಿಸ್ಟಾರಿಕ್, ನಮ್ಮ ಇಂಡಿಯಾದಲ್ಲೇ ಒಂದು ಹಿಸ್ಟಾರಿಕ್ ನೆನಪಾಗಿ ಉಳ್ಕೊಳ್ಳುತ್ತೆ. ದಟ್ ಈಸ್ ಚಂದ್ರಯಾನ್ 3. ಓಕೆನಾ, ಇವಾಗ ನಾವೇನು ಮಾಡ್ತೀವಿ, ಸಕ್ಸಸ್ಫುಲ್ ಆಗುತ್ತೆ ಈ ಮಿಷನ್, ಏನು ಸಕ್ಸಸ್ಫುಲ್ ಆಗುತ್ತೆ. ಮತ್ತು ನಾವು ಎಲ್ಲಿ ಲ್ಯಾಂಡ್ ಮಾಡ್ತೀವಿ, ಸೌತ್ ಪೋಲ್ ಆಫ್ ದ ಮೂನ್. ಓಕೆನಾ, ದಕ್ಷಿಣ ಧ್ರುವದಲ್ಲಿ ಬಳಿ ನಾವು ಇದನ್ನು ಇಳಿಕೆ ಮಾಡ್ತೀವಿ, ಸರಿನಾ. ಮತ್ತು ಇದನ್ನು ನಾವು ಈ ಒಂದು ದಿನ ನಾವೇನಂತ ಕರಿತೀವಿ, ಸ್ಪೇಸ್ ಡೇ ಅಂತ ಕರಿತೀವಿ, ನಾವು ಕರಿತೀವಿ. ಓಕೆ, ನಾವು ಇಂಡಿಯಾ ಒಂದು ಥೀಮ್ ಇಟ್ಕೊಂಡಿದ್ದೀವಿ, ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಏನು, 2035 ಅಷ್ಟರೊಳಗೆ ಅಂತರಿಕ್ಷ ಅಭ್ಯಾಸ ಅಂದರೆ ಸ್ಪೇಸ್ ಸ್ಟೇಷನ್, ನಮ್ಮ ಇಂಡಿಯಾದ ಸ್ಪೇಸ್ ಸ್ಟೇಷನ್ನ ಬಿಲ್ಡ್ ಮಾಡಬೇಕು ಅಂತ ಕರಿತೀವಿ. ಅಂತರಿಕ್ಷ ಅಭ್ಯಾಸ ಅಂತ ಕರಿತೀವಿ. ಸ್ಪೇಸ್ ಸ್ಟೇಷನ್ನ ನಾವು ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾವ ಒಂದು ವರ್ಷದೊಳಗಡೆ, 2035. ಓಕೆನಾ, ನೆಕ್ಸ್ಟ್ ಇಯರ್ ಯಾವುದೋ ಒಂದು ಮಿಷನ್ ಬರ್ತೈತೆ, ಯಾವುದು 2027 ಗಗನ್ಯಾನ್ ಮಿಷನ್ ಬರ್ತಿದೆ. ಓಕೆನಾ, ಈ ಒಂದು ಮಿಷನ್ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ. ಗಗನ್ಯಾನ್ ಮಿಷನ್ ಅಂದರೆ ಏನು, ಇದು ಏನು ಇಂಪಾರ್ಟೆಂಟ್ ಸ್ಪೆಷಾಲಿಟಿ ಅಂತಂದರೆ, ಫಸ್ಟು ಹ್ಯೂಮನ್ ಅಂದರೆ ಅಲ್ಟ್ರೊಳಗೆ ಹ್ಯೂಮನ್ಸ್ ಟ್ರಾವೆಲ್ ಮಾಡ್ತಾರೆ. ಓಕೆನಾ, ಈ ಒಂದು ಮಿಷನಲ್ಲಿ ಫಸ್ಟ್ ಹ್ಯೂಮನ್ ಟ್ರಾವೆಲಿಂಗ್ ಮಿಷನ್ ಅಂತಲೂ ನಾವು ಕರಿಬೋದು. ಯಾಕಂದರೆ ಆಸ್ಟ್ರೋನಾಟ್ಸ್ಗಳು ಹೋಗ್ತಾರೆ, ವಿಚ್ ಇಸ್ ಲೆಡ್ ಬೈ ಶುಭಾಂಶು ಶುಕ್ಲಾ. ಓಕೆನಾ, ಆಕ್ಸಿಯಮ್ 4 ಮಿಷನ್ ಬಗ್ಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ, ವಿಚ್ ಇಸ್ ಲೆಡ್ ಬೈ ಶುಭಾಂಶು ಶುಕ್ಲಾ. ಸೊ ಈ ಒಂದು ಸೆಷನಲ್ಲಿ ಸೋಲಾರ್ ಸಿಸ್ಟಮ್ ಬಗ್ಗೆ ನಾವು ಎಲ್ಲ ಥರದಾಗಿ ಒಂದು ಕವರ್ ಮಾಡಿದ್ದೀವಿ. ನೆಕ್ಸ್ಟ್ ಈಗ ಎಕ್ಸಾಮಲ್ಲಿ ಯಾವುದೇ ಥರ ಕ್ವಶನ್ಸ್ ಬಂದರೂ ಸೋಲಾರ್ ಸಿಸ್ಟಮ್ ಮೇಲೆ ನಾವು ಆನ್ಸರ್ ಮಾಡ್ಬೋದು. ಓಕೆನಾ, ಸೊ ಹೀಗಾಗಿ ಈ ವಿಡಿಯೋ ನೋಡಿದ್ಮೇಲೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ನೋಟ್ಸ್ ಪ್ರೊವೈಡ್ ಮಾಡಿದ್ದೀನಿ. ಓಕೆನಾ, ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ನಿಮಗೆ ನೋಟ್ಸ್ ಸಿಗುತ್ತೆ. ಬೋತ್ ಕನ್ನಡ ಪ್ಲಸ್ ಇಂಗ್ಲೀಷಲ್ಲಿ ಎರಡರೊಳಗೂ ನಿಮಗೆ ನೋಟ್ಸ್ ಸಿಗುತ್ತೆ. ಓಕೆನಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು SSC ಎಕ್ಸಾಮ್, ಎಸ್ಪೆಷಲಿ GD ಎಕ್ಸಾಮಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ಕಿಂದ ಸೋಲಾರ್ ಸಿಸ್ಟಮ್ ಬಗ್ಗೆ ಒಂದು ಕ್ವಶನ್ಸ್ ಬರುತ್ತೆ.
ಓಕೆನಾ. ಒಂದು ಕ್ವಶನ್ ಅಂತೂ ಪಕ್ಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಇದೊಂದೇ ಅಂತಲ್ಲ, ಎಸ್ ಎಸ್ ಸಿಲಿ ಯಾವುದೇ ಎಕ್ಸಾಮ್ ಕೇಳಿದ್ರು ನಾವು ಆನ್ಸರ್ ಮಾಡ್ಬೋದು. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ನೋಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಟೆಲಿಗ್ರಾಮ್ ಚಾನಲಲ್ಲಿ ಪೇಜ್ನ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡೋದು ಮರಿಬೇಡಿ. ಮತ್ತು ಕರ್ನಾಟಕದಲ್ಲಿ ಯಾರ್ಯಾರು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಓದ್ತಿದ್ದಾರೆ ಇದನ್ನೆಲ್ಲ ಕಳಿಸಿ. ಓನ್ಲಿ ಎಸ್ ಎಸ್ ಸಿ ಅಂತಲ್ಲ, NTPCಗೂ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.